ಇಲ್ಲಿದೆ. ಜೈಲಲ್ಲಿರೋ ದರ್ಶನ್ಗೆ ಪುಸ್ತಕ ಗಿಫ್ಟ್. ಸಿದ್ಧಾರೂಢ ಮಠದಿಂದ ಬಂತು ಪುಸ್ತಕ. ಸೆಂಟ್ರಲ್ ಜೈಲಿನಲ್ಲಿ ಮೂಲೆ ಸೇರಿರೋ ದರ್ಶನ್ಗೆ ಹೊರ ಜಗತ್ತಿನ ಸಂಪರ್ಕವೇ ಕಂಪ್ಲೀಟ್ ಬಂದಾಗಿದೆ. ಯಾರೂ ಸಿಗದೆ ಮಾತು ಆಡದೆ ಸೈಲೆಂಟ್ ಆಗಿರೋ ದರ್ಶನ್ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಹೀಗೆ ಪುಸ್ತಕ ಓದುವ ಹವ್ಯಾಸ ಮಾಡಿಕೊಂಡಿರೋ ದರ್ಶನ್ಗೆ ಹುಬ್ಬಳ್ಳಿಯ ಮಠವೊಂದರಿಂದ ಪುಸ್ತಕವೊಂದು ಗಿಫ್ಟ್ ಬಂದಿದೆ. ದರ್ಶನ್ಗೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಿಂದ ಪುಸ್ತಕ ರವಾನೆಯಾಗಿದೆ. ಪರಪ್ಪನ ಕಾರಾಗೃಹದಲ್ಲಿರೋ ದಾಸನಿಗೆ ಸಿದ್ಧಾರೂಢ ಮಠದ ಧರ್ಮದರ್ಶಿಗಳು ಸದ್ಗುರು ಸಿದ್ಧಾರೂಢರ ಚರಿತ್ರೆ ಪುಸ್ತಕ ಪೋಸ್ಟ್ ಮಾಡಿದ್ದಾರೆ. ಕಾಟೇರನ ಮನ ಪರಿವರ್ತನೆಗಾಗಿ ಪುಸ್ತಕ ಕಳುಹಿಸಿಕೊಟ್ಟಿದ್ದಾರೆ. ಮಠದ ಧರ್ಮದರ್ಶಿಗಳಾದ ಡಾಕ್ಟರ್ ಗೋವಿಂದ ಮಣ್ಣೂರ್ ಅವರು ಪುಸ್ತಕ ಪೋಸ್ಟ್ ಮಾಡಿದ್ದಾರೆ. ಓದಲಿಕ್ಕೆ ಪುಸ್ತಕದ ಕೊರತೆ ಇತ್ತು ಅಲ್ಲಿ ಅಂತ ಪತ್ರಿಕೆಗಳಲ್ಲಿ ನೋಡಿದೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ರು, ಯೋಗ ಗೀಗ ಮಾಡ್ತಾ ಇದ್ರು. ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಬರಲಿ, ಹೆಚ್ಚು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾರೆ ಮತ್ತು ಅದರಲ್ಲಿ ಅನೇಕ ವಿಷಯಗಳು ಅಡಗಿರೋದ್ರಿಂದ ಅವ್ರಿಗೆ ಧೈರ್ಯ ಬರ್ತದೆ, ಒಳ್ಳೆಯದಾಗ್ತದೆ, ಮಾನಸಿಕ ನೆಮ್ಮದಿ ಸಿಗ್ತದೆ ಮುಖ್ಯವಾಗಿ ಅನ್ನೋ ದೃಷ್ಟಿಯಿಂದ ಸಿದ್ಧಾರೂಢಾಜನವರದ ಒಂದು ಪುಸ್ತಕವನ್ನು ನಾವು ಕಳಿಸೀವಿ. 4 ಗೋಡೆಗಳ ಮಧ್ಯೆ ಸಿಲುಕಿ ಒದ್ದಾಡ್ತಿರೋ ದರ್ಶನ್ಗೆ ಧೈರ್ಯ ಹಾಗೂ ನೆಮ್ಮದಿ ಸಿಗಲಿ ಅಂತ ಪುಸ್ತಕ ಕಳಿಸಿರೋದಾಗಿ ಧರ್ಮದರ್ಶಿಗಳು ಹೇಳಿದ್ದಾರೆ. ಸಿದ್ಧಾರೂಢ ಮಠಕ್ಕೆ ಹಲವು ಬಾರಿ ಭೇಟಿ ನೀಡಿದ್ದಾರೆ. ಆ ಪುಸ್ತಕ ಓದೋದ್ರಿಂದ ಸಿದ್ಧಾರೂಢರ ಆಶೀರ್ವಾದ ಅವರ ಮೇಲಿರಲಿದೆ ಎಂದಿದ್ದಾರೆ. ಸಿದ್ಧಾರೂಢದ ಮಠದ ಬಗ್ಗೆ ಅವರು ಆವಾಗ ಬಂದಿದ್ದರು. ಒಂದೆರಡು ಶೂಟಿಂಗನ್ನು ಇಲ್ಲಿ ಮಾಡಿದ್ದಾರೆ. ಅವರು ಸಿದ್ಧಾರೂಢರ ಪರಮ ಭಕ್ತರು. ಆದ್ದರಿಂದ ನಾವು ಆ ಪುಸ್ತಕವನ್ನು ಕಳಿಸಿದ್ದೀವಿ. ಅವ್ರ ಮನ ಪರಿವರ್ತನೆಯೂ ಆಗ್ತದೆ, ಅದರಿಂದ ಮನಸ್ಸಿಗೆ ಶಾಂತಿನೂ ಸಿಗ್ತದೆ ಮತ್ತು ಅವ್ರಿಗೂ ಒಳ್ಳೆಯದಾಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ಕಳಿಸೀವಿ. ಅದು ಸಿದ್ಧಾರೂಢರದ ಒಂದು ಆಶೀರ್ವಾದ ಇದ್ದಂಗೆ. ಜೈಲಲ್ಲಿರೋ ದರ್ಶನ್ಗೆ ಸಿದ್ಧಾರೂಢರ ಚರಿತ್ರೆಯ ಪುಸ್ತಕ ಕಳಿಸಲಾಗಿದೆ. ಆದ್ರೆ ಆ ಪುಸ್ತಕ ಓದುವ ಭಾಗ್ಯ ದಾಸನಿಗೆ ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಪುಸ್ತಕದಿಂದಾದ್ರೂ ಅವರ ಮನ ಪರಿವರ್ತನೆಯಾಗುತ್ತಾ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಡೆಂಗಿ ಡೇಂಜರ್ ಹಂತ ತಲುಪಿಬಿಟ್ಟಿದೆ. ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಪ್ರಕರಣಗಳಲ್ಲಿ ತಾರಕಕ್ಕೇರ್ತಾ ಇದೆ. ಹೀಗಾಗಿ ವೈರಸ್ಗಳ ಕಡಿವಾಣಕ್ಕೆ ಆರೋಗ್ಯ ಇಲಾಖೆ ಮಲೇರಿಯಾ ಮಾಡೆಲ್ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಏನಿದು ಮಲೇರಿಯಾ ಮಾಡೆಲ್ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ರಣಕೇಕೆ. ಡೆಂಗಿ ತಡೆಗೆ ಆರೋಗ್ಯ ಇಲಾಖೆ ಪ್ಲಾನ್. ಡೆಂಗಿ ಕಂಟ್ರೋಲ್ಗೆ ಮಲೇರಿಯಾ ಮಾಡೆಲ್. ಡೆಂಗಿ ಮಹಾಮಾರಿ ಡೆಂಗಿ ಆರ್ಭಟ ಜೋರಾಗಿದೆ. ಒಂದೆಡೆ ವರುಣನ ಆರ್ಭಟವಾದ್ರೆ ಇನ್ನೊಂದೆಡೆ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿವೆ. ಆರೋಗ್ಯ ಇಲಾಖೆ ಅದೆಷ್ಟೇ ಸರ್ಕಸ್ ಮಾಡಿದ್ರೂ ಡೆಂಗಿ ಕಂಟ್ರೋಲ್ಗೆ ಬರ್ತಿಲ್ಲ. ಹೀಗಾಗಿ ಅಧಿಕಾರಿಗಳು ಡೆಂಗಿನ ಹಿಡಿತಕ್ಕೆ ತರಲು ಮಲೇರಿಯಾ ಮಾಡೆಲ್ ಮೊರೆ ಹೋಗಿದ್ದಾರೆ. ಡೆಂಗಿ ಜೊತೆಗೆ ಸಾಂಕ್ರಾಮಿಕ ಕಾಯಿಲೆಗಳ ಗ್ರಾಫ್ ಅಧ್ಯಯನಕ್ಕೆ ಐಐಎಸ್ಸಿ ತಜ್ಞರ ಸಲಹೆಯನ್ನ ಆರೋಗ್ಯ ಇಲಾಖೆ ಪಡೆದಿದೆ. ತಂತ್ರಾಂಶ ಸಹಾಯದಿಂದ ವೈರಲ್ ಫೀವರ್ಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಡೆಂಗಿ, ಚಿಕನ್ ಗುನ್ಯಾ ವೈರಲ್ ಫೀವರ್ಗಳ ನಿಯಂತ್ರಣಕ್ಕೆ ಆಪ್ ಆಧಾರಿತ ತಂತ್ರಜ್ಞಾನದ ಸಹಾಯ ಪಡೆಯಲಾಗುತ್ತಿದೆ. ಪ್ರತಿ ವರ್ಷ ಯಾವಾಗ ಕೇಸ್ ಏರಿಕೆಯಾಗಿದೆ, ಎಷ್ಟು ಏರಿಕೆ, ಸ್ಥಿತಿಗತಿ ಏನು ಎಂದು ಕೇಸ್ ಏರಿಕೆಯ ಟ್ರೆಂಡ್ ಮೇಲೆ ಪೂರ್ವ ಸಿದ್ಧತೆ ನಿಯಂತ್ರಣದ ಅಸ್ತ್ರ ಪ್ರಯೋಗಿಸಲು ಪ್ಲಾನ್ ಮಾಡಲಾಗಿದೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಜ್ಞರಿಂದ ಸಲಹೆ ಪಡೆದಿದ್ದಾರೆ. ಮಲೇರಿಯಾ ಕಂಟ್ರೋಲ್ ಮಾಡೆಲ್ ಮೂಲಕ ಡೆಂಗಿ ನಿಯಂತ್ರಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲಾಖೆಯ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕನ್ನಡಿಗರು ಸಾವನ್ನಪ್ಪಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಹಾಗಾದ್ರೆ ಎಷ್ಟು ಮಂದಿ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಎಲ್ಲ
ಎಲ್ಲವೂ ಕೂಡ ಮನೆಯಲ್ಲಿ ಬಳಕೆ ಆಗ್ತಾ ಇದ್ದಂತಹ ಪಾತ್ರೆ ಸಾಮಾನು, ಟಿವಿ, ದ್ವಿಚಕ್ರ ವಾಹನ ಇದೆ, ಗ್ಯಾಸ್ ಸಿಲಿಂಡರ್ ಇದೆ, ಎಲ್ಲವೂ ಕೂಡ ಇಲ್ಲಿ ಧ್ವಂಸ ಆಗಿದೆ, ನೆಲಸಮ ಆಗಿದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ಮೊಂಡೆಕಾಯಿ ಮತ್ತು ಚೂರಾಯಿಮಲೆ ಗ್ರಾಮದಲ್ಲಿ ನೀರಿನಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವುದೆಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅವರೆಲ್ಲರೂ ಕೂಡ ಇವತ್ತು ತಮ್ಮೆಲ್ಲ ಸರ್ವಸ್ವವನ್ನ ಸಂಪೂರ್ಣ ಕಳೆದುಕೊಂಡು ಇವತ್ತು ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವರಿಗೆ ವೈದ್ಯಕೀಯ ಸೇರಿದಂತೆ ಮತ್ತೆಲ್ಲ ವ್ಯವಸ್ಥೆಯನ್ನು ಕೂಡ ಈ ಸ್ಥಳದಲ್ಲಿ ಮಾಡಲಾಗಿದೆ. ಮೆಪ್ಪಾಡಿಯ ಈ ಸ್ಕೂಲ್ ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಪ್ಕತ್ತಂತೆ ನಮ್ಮಮ್ಮ ಮೇಲೆ ಕಲ್ಲು ಬಂದಿ ಒಡೆದು ಬಿಟ್ಟೈತೆ ಬಂಡೆಗಳು. ನಮ್ಮಮ್ಮ ಹೊಟ್ಟೋಗವ್ರೆ. ನಮ್ಮಮ್ಮ ಪಾಪು ಅಂದ ತಕ್ಷಣನೇ ಕಲ್ಲು ಬಂದಿ ಹೊಡಿತಂತೆ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ. ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ ಭೂಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ರೋದಿಸುತ್ತಿರುವ ದೃಶ್ಯ ಮಂಡ್ಯದಲ್ಲಿ ಕಂಡುಬಂತು. ಹೌದು, ವಯನಾಡಿನಲ್ಲಿ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನು ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರಳು ಚುರ್ ಅನ್ನುವಂತಿದೆ. ಮಗಳು ಅಳಿಯನನ್ನ ದಯವಿಟ್ಟು ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಮಂಡ್ಯದ ಕುಲ್ಲಮ್ಮನ ಕಣ್ಣೀರ್ ಹಾಕ್ತಾ ಇರುವ ದೃಶ್ಯಗಳು ಕರಳು ಚುರ್ ಅನ್ನುವಂತಿದೆ. ನನ್ನ ಮಗ ತುಪ್ತಂಗೆ ಕರ್ಬಾಯ್ತು, ತುಪ್ತಂಗೆ ಸಾಕಿ ನನ್ನ ಮಕ್ಕಳು ಇವತ್ತು ನನ್ನ ಮಗ ದಿಕ್ಕಪ್ಪಲಾಗಿ ಹೋಯ್ತಲ್ಲಪ್ಪ. ಅಯ್ಯೋ ದೇವ್ರೆ ಭಗವಂತ, ನನ್ನ ಮಕ್ಕಳಿಗೆ ಇಂತ ಕಷ್ಟ ಕೊಟ್ಬಿಟ್ಟಿಲ್ಲಪ್ಪ. ನನ್ನ ಮಗ ತಂದ್ಕೊಡ್ರಿ, ನನಗೇನು ಬೇಡ. ನನ್ನ ಹಸ್ಮಗವ ತಂದ್ಕೊಡಿ, ನನ್ನ ಮಗಳ ಮೇಲೂ ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು, ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಕೇರಳ ಅಕ್ಷರಶಃ ನಲುಗಿ ಹೋಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗುತ್ತಲೇ ಇದೆ. ದುರಂತದಲ್ಲಿ ಬದುಕುಳಿದವರ ಒಂದೊಂದು ಕಥೆಯೂ ಕರುಣಾಜನಕವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೇರಳದ ವಯನಾಡಿನ ಚೂರಲ್ಮಲೆ ಹಾಗೂ ಮೊಂಡೆಕಾಯಿ ಗ್ರಾಮಗಳು ರಣ